Uttar Pradesh Congress Committee, a historical Vot Adhikar rally is being organized at Freedom Grounds tomorrow on 5th of August 2025, which would have been addressed by Shri Rahul Gandhi, Shri Mallikarjun Kharge, PCC President, Chief Minister and all other leaders. As you are all aware, former Chief Minister, leader of the JMM, Shri Shibu Soren, he unfortunately expired this morning. Chief Minister Shri Hemant Soren has also informed about the demise of Shri Shibu Soren. On behalf of KPCC and AICC, I extend my heartfelt condolences to Shri Hemant Soren, to the entire family and lakhs of JMM workers and supporters, not only across Jharkhand but in other states. He was a champion of tribal rights, he was a champion of the poor, he was a champion of the downtrodden, and his memory and his work and words will always continue to inspire the Congress party as also JMM in Jharkhand and in rest of the country. Shri Rahul Gandhi spoke to our PCC President, Shri D.K. Shiv Kumar ji this morning. Tomorrow is the cremation. Shri Rahul Gandhi and Shri Mallikarjun Kharge will be going to Jharkhand tomorrow to pay their last respects to the departed leader. In light thereof, since it could have then clashed with the program tomorrow, and this program has national ramifications, we have decided, and PCC President also requested Rahul ji and Kharge ji, and they have consented. The program will now remain as it is, but it will remain deferred to 8th of August 2025. Chief Minister Shri Siddaramaiah has also been apprised and he also agrees. So in light of the suggestions made by Shri D.K. Shiv Kumar, Shri Rahul Gandhi, Shri Mallikarjun Kharge and the AICC, we all decided to defer the program to 8th of August. I would now request PCC President to say a few words. ಉಜ್ವಲ ಸಾಹೇಬ್ರೆ, ನಮ್ಮ ಕಾರ್ಯಾಧ್ಯಕ್ಷರಾದಂಥ DC ಚಂದ್ರಶೇಖರ್ ಅವರೇ, ನಮ್ಮ AICC ಎಲ್ಲ ಕಾರ್ಯದರ್ಶಿಗಳೇ, ಎಲ್ಲ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ನಾವು ಭಾಳ ಸಡಗರದಿಂದ ಕಾತುರದಿಂದ ಇಡೀ ದೇಶದ ಜನ ರಾಹುಲ್ ಗಾಂಧಿಯವರು ಯಾವ ವಿಚಾರವನ್ನು ಪ್ರಜಾಪ್ರಭುತ್ವದ ಉಳಿಸಿ ಮತದಾನದ ಹಕ್ಕನ್ನು ರಕ್ಷಣೆ ಯಾವ ರೀತಿ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋ ವಿಚಾರವನ್ನು ಈಗಾಗಲೇ ತಮ್ಮ ಗಮನವನ್ನು ಸೆಳೆದಿದ್ದೇವೆ. ನಾಳೆ ಬೆಳಗ್ಗೆ ಇಲ್ಲಿಗೆ ಆಗಮಿಸುವಂಥ ಎಲ್ಲ ಕಾರ್ಯಕ್ರಮ ಸಜ್ಜಾಗಿ ಈ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡ್ತಾಯಿದ್ದು, ನಾನು ಲ್ಯಾಂಡ್ ಆದ ತಕ್ಷಣ ನನಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಈ ಪಾರ್ಟ್ನರ್ ಯಾರ ಅಸೋಸಿಯೇಟ್ ಇಂಡಿಯಾ ಗ್ರೂಪ್ನ ಮುಖ್ಯಸ್ಥರು ಸೋಮೇಶ್ವರದವರು ಕೊನೆ ಹೆಸರು ಹೇಳಿದ್ರು ಅಂತೇಳಿ ವಿಚಾರ ತಿಳಿತು. ಸೊ ಇಲ್ಲಿ ಬರೋಷ್ಟೊತ್ತಿಗೆ ಕೊನೆಗೆ ನಮಗೆ ಕಾನ್ಫರೆನ್ಸ್ ಕಾಲಲ್ಲಿ ನಮ್ಮನ್ನೆಲ್ಲ ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರು, ವೇಣುಗೋಪಾಲ್ ಅವರು ನಾವೆಲ್ಲ ಕೂತ್ಕೊಂಡು ಮಾತಾಡೋದು, ಇಲ್ಲಿಗೆ ಬಂದು ಹೋಗೋದು ಅನ್ನೋದು ಕೂಡ ಲೆಕ್ಕಾಚಾರ ಇಟ್ಕೊಂಡಿತ್ತು. ಸೊ ಗಡಿಬಿಡಿಲಿ ಆಗೋದು ಬೇಡ, ಯಾಕೆಂದರೆ ಅಲ್ಲಿ 3 ಗಂಟೆಗೆ ಅವರ ಅಂತಿಮ ಸಂಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಆಗ ಆತರದಿಂದ ಇಲ್ಲಿ ಬಂದು ಹೋಗೋದು ಸರಿ ಇಲ್ಲ ಅನ್ನೋದು ಕೂಡ ನಮ್ಮ ವಿಚಾರ ಆಯಿತು. ಅದೇ ದಿನ ನಾವು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಂಥ ದಿನ, ಆ ದಿನದಲ್ಲಿ ಆ ಕಾರ್ಯಕ್ರಮ ಮಾಡೋದು ಸರಿ ಇಲ್ಲ ಅನ್ನೋದು ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಸೊ ಅದಕ್ಕೆ ನಾನು ಕೂಡ ಮಾತಾಡಿದೆ, ನಾವೆಲ್ಲ ಚರ್ಚೆ ಮಾಡಿ ಈಗ 8ನೇ ತಾರೀಕು ಈ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ. ಕೆಲವರಿಗೆ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದೆಲ್ಲ ಕೂಡ ಇದೆ, ಆದರೆ ನಾವು ಅದೆಲ್ಲ ಪಕ್ಷದ ಕೆಲಸ
ಹೋರಾಟ ಇವೆಲ್ಲ ಕೂಡ ನಾವು ಗಮನ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ನಮ್ಮೆಲ್ಲ ರಾಜ್ಯದ ಎಲ್ಲ ಮುಖಂಡಗಳಿಗೆ, ಕಾರ್ಯಕರ್ತರಿಗೆ, ಭಾಳ ಸಜ್ಜಾಗಿ ಶಾಸಕರಿಗೆ, ಮಂತ್ರಿಗಳಿಗೆ, ಎಲ್ಲರೂ ಕೂಡ ಕಾರ್ಯಕರ್ತರಿಗೆ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಏನೋ ಇವತ್ತು ಸಿದ್ಧತೆ ನಾವು ಮಾಡ್ಕೊಂಡಿದ್ದೀವಿ, ಈ ಸಿದ್ಧತೆಯನ್ನು ನೀವು ಮುಂದುವರಿಸಬೇಕು. ನೀವು 8ನೇ ತಾರೀಕು ಬೆಳಗ್ಗೆ ಇದೇ ರೀತಿ ಇದೇ ಜಾಗದಲ್ಲಿ ಇಲ್ಲಿ ಕಂಟಿನ್ಯೂ ಆಗ್ತದೆ. ದಯವಿಟ್ಟು ಅನಾನುಕೂಲ ಆಗಿರ್ಬೋದು, ಏಕೆಂದರೆ ಪ್ರಕೃತಿಯ ನಿಯಮ ನಮ್ಮ ಯಾರ ಕೈಲೂ ಇಲ್ಲ. ನಾವು ಏಕೆಂದರೆ ಒಬ್ಬ ಹಿರಿಯ ನಾಯಕರು, ಟ್ರೈಬಲ್ ಲೀಡರು, ನಮ್ಮ ಪಾರ್ಟ್ನರ್ ಅವರು, ನಾವು ಗೌರವನ ಸಲ್ಲಿಸಬೇಕಾದ್ರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ದೊಡ್ಡ ಸಂದೇಶ ಕೂಡ ಸರೋಗುವುದಿಲ್ಲ. ಆ ದೃಷ್ಟಿಯಿಂದ ಇವತ್ತು ನಾವು ತೀರ್ಮಾನವನ್ನು ಮಾಡಿ ನಾವು ಇದನ್ನು ಬರೀ 3 ದಿನಗಳ ಕಾಲ 5th to 8th ಅದನ್ನು ನಾವು 5ರಿಂದ 8ನೇ ತಾರೀಕಿಗೆ ಮುಂದೂಡಿದ್ದೇವೆ. ಸೊ ಭಾಳ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ಇದ್ದಾರೆ, ಮತದಾರರು ಇದ್ದಾರೆ, ಮುಖಂಡಗಳಿದ್ದಾರೆ. ಸೊ ಇದೆಲ್ಲ ತಾವು ಕೂಡ ನೋಡ್ತಾ ಇದ್ದೀರಿ. ಈ ಫ್ರೀಡಮ್ ಪಾರ್ಕ್ನಲ್ಲಿ ಯಾವ ಒಂದು ಹೊಸ ರೂಪ ಬಂದಿದೆ, ನಮ್ಮ ಕಾರ್ಯಕರ್ತರು ಎಷ್ಟು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.